ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ತುಂಬ ತಿಂಗಳುಗಳೇ ಆಗೋಯ್ತು ಅಂತ ಅನಿಸುತ್ತೆ ನಾನು ವ್ಲಾಗ್ ಮಾಡಿ. ಯಾಕೆ ಮಾಡಿರಲಿಲ್ಲ ಅಂತ ಹೇಳೋದಕ್ಕೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರಿ, ಯಾಕಕ್ಕ ವ್ಲಾಗ್ ಮಾಡ್ತಿಲ್ಲ, ಮಾಡಿ, ನಾನು ನಿಮ್ಮ ವೀಡಿಯೋಸ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಕೇಳ್ತಾಯಿದ್ರು. ಸೊ ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾಕೆ ಮಾಡಿರಲಿಲ್ಲ ಅಂತ ಅಂದರೆ, ತುಂಬ ನಾನು ಮದುವೆ ಆದಮೇಲೆ ಒಂದು ಯಾವುದೇ ವಿಡಿಯೋ ಮಾಡಿದ್ರೂ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಅಕ್ಕ ನೀವು ಪ್ರೆಗ್ನೆಂಟಾ, ಅಕ್ಕ ನೀವು ಪ್ರೆಗ್ನೆಂಟಾ, ಹಾಗೆ ಕಾಣಿಸ್ತಿದ್ದೀರಾ, ದಪ್ಪ ಆಗ್ಬಿಟ್ಟಿದ್ದೀರಾ ಅಂತ. ಇವಾಗ ದಪ್ಪ ಆಗಿದ್ದೀನೋ ಸಣ್ಣ ಆಗಿದ್ದೀನೋ ನಂಗೆ ಗೊತ್ತಿಲ್ಲ. ತುಂಬ ಜನ ಅದೇ ಕ್ವೆಶ್ಚನ್ ಕೇಳ್ತಾಯಿದ್ರಿ. ಸೊ ಅದಕ್ಕೆ ಉತ್ತರ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಸ್, ನಾನಿವಾಗ ಗರ್ಭಿಣಿ. ಸೊ ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ಒಂದು ಓಕೆ, ಈಗ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾಳೆ. ಯಾಕೆ ನಗ್ತದೆಯಾ ದೇವ್ ತರ ಸುಮ್ಮನೆ? ನಂಗೆ ನೆಕ್ಸ್ಟ್ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ಇದು ರಾಜ್ಯವೇ ಖುಷಿ ಪಡೋ ತರ ಸುದ್ದಿ ಅಂತೆಲ್ಲ ಅನ್ಕೊಳಕ್ ಹೋಗ್ಬಿಟ್ಟಿರ. ಆಮೇಲೆ ನನ್ನ ಫ್ಯಾಮಿಲಿಯವರು, ನಮ್ಮನ್ನು ಇಷ್ಟಪಡುವಂಥವ್ರು, ನಾವು ಇಷ್ಟಪಡುವಂಥವ್ರು ಖುಷಿ ಪಡುವಂಥ ಸುದ್ದಿ. ಮುಂದುವರ್ಸಿಗ. ಹೌದು, ಆ್ಯಕ್ಚುಲಿ ಇದನ್ನೆಲ್ಲ ಹೇಳ್ಕೊಬೇಕಾ, ಅಂದರೆ ಇವಾಗ ಇದನ್ನ ವಿಡಿಯೋ ಮಾಡಬೇಕಾ ಹೇಳಬೇಕಾ ಅಂತ ಕೆಲವು ಜನ ಅಂತಾರೆ. ಕೆಲವು ಜನ ನಾವು ಕೇಳ್ತಾ ಇದ್ವಿ, ಹೇಳಲೇ ಇಲ್ಲ ನೋಡಿ ಇವರು ಅಂತಲೂ ಅಂತ ಅಂದ್ಕೊಳ್ಳೋರು ಇದ್ದಾರೆ. ಹೇಳ್ಕೋಬೇಕು ಅಂತೇನಿಲ್ಲ, ಹೇಳ್ಕೋಬೇಕು ಅಂತಿದ್ದರೆ ಫಸ್ಟ್ ಮಂತು ನಮಗೆ ಗೊತ್ತಾದಾಗಲೇ ಹೇಳ್ಕೊಂಬಿಡ್ತಿದ್ವಿ. ಸೊ ಬೇಡ, ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿರಲಿಲ್ಲ ಅಷ್ಟೇ. ನೀವೆಲ್ಲ ಅಷ್ಟು ಪ್ರೀತಿ ತೋರಿಸ್ತಾ ಇದ್ರಿ, ತುಂಬ ಜನ ಕೇಳ್ತಾ ಇದ್ರಿ ಅಂತಾನೆ ಈಗ ವಿಡಿಯೋ ಮಾಡಿ ಹೇಳ್ತಾ ಇರೋದು ಅಷ್ಟೇ. ನಾನೇ ಹೇಳಿದ್ದು, ಅಷ್ಟೊಂದು ಕಮೆಂಟ್ಸ್ ಆಗ್ತವ್ರೆ, ನಿನಗೆ ಕಮೆಂಟ್ಸ್ ಆಗೋದಲ್ದೆ ನಾನು ಮಾಡ್ತಿರೋ ವಿಡಿಯೋಗಳಿಗೆಲ್ಲ ಬಂದು ಕಮೆಂಟ್ ಹೊಡಿತವ್ರೆ. ಅದೆಲ್ಲ ಸರಿ, ನಿಮ್ಮ ವೈಫ್ ಯಾಕೆ ವ್ಲಾಗ್ ಮಾಡ್ತಲ್ಲ ಹೇಳಿ ಅಂತವ್ರೆ, ಒಂದು ವಿಡಿಯೋ ಮಾಡಿ ಹೇಳೆ ಅಂತ ಹೇಳಿದ್ದು. ಆ್ಯಂಡ್ ವಿಡಿಯೋ ಮಾಡಬೇಡ ಅಂತ ಸ್ಟಾಪ್ ಮಾಡಿಸಿದ್ದು ನಾನೇ. ಆ್ಯಕ್ಚುಲಿ ಇರೋದು ಹೇಳ್ತೀನಿ ಏನು ಅಂತಂದರೆ, ಈ ಮನೇಲಿ ಯಾವುದಾದ್ರೂ ಒಂದು ಹೊಸ ಅತಿಥಿ ಬರ್ತವ್ರೆ ಅಂತಂದಾಗ ಸಹಜವಾಗಿ ಸಂಭ್ರಮ ಜಾಸ್ತಿ ಇರುತ್ತೆ, ನನಗಾಗಲಿ ನಿಮಗಾಗಲಿ ಎಲ್ರಿಗೂ ಆಗಲಿ. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಗಮನಿಸಿರ್ತೀವಿ, 1 ಮಂತ್ ಕನ್ಸೀವ್ ಆಗಿರುತ್ತೆ, ಇನ್ನು 2 ತಿಂಗಳು ಆಗೇ ಇರೋಲ್ಲ, ಸಂಭ್ರಮ ತೋರಿಸ್ಕೊಂಡ್ಬಿಟ್ಟಿರ್ತಾರೆ ಎಷ್ಟು ಜನ. ಬಟ್ ಅದು ಏನೇನೋ ಆಗೋಗುತ್ತೆ. ಆ ಕಾರಣದಿಂದ ಡಾಕ್ಟರ್ ಏನು ಹೇಳಿದ್ರು ಅಂದರೆ, ನಮಗೆ 3 ಮಂತ್ಸ್ ತನಕ ಯಾವ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿಗೂ ಕೂಡ ಇದನ್ನು ಹೇಳಬೇಡಿ. 3 ಮಂತ್ಸ್ ಆಗೋದ್ರೊಳಗಡೆ ಮಿಸ್ಕರೇಜ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಕಂಟ್ರೋಲಲ್ಲಿರಿ, ಖುಷಿಯನ್ನು ನಿಮ್ಮಿಬ್ಬರಲ್ಲೇ ಇರಲಿ. 3 ತಿಂಗಳು ಆದಮೇಲೆ ಆಸ್ಪತ್ರೆಗೆ ಬಂದು ನೀವು ಚೆಕಪ್ ಮಾಡಿಸ್ತಿರಲ್ಲ, ಅದಾದಮೇಲೆ ನೀವು ಬೇಕಾದ್ರೆ ಫ್ಯಾಮಿಲಿಯವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ನಾವು ಅದೇ ರೀತಿ ಮೇಂಟೈನ್ ಮಾಡೋದು. ಅದಾದಮೇಲೆ ಇವಳು ಸ್ವಲ್ಪ ಆಯಿತು ಬಿಡು, ನಾನು ನಿಜ ಹೇಳ್ತೀನಿ. ಆಯಿತು, ಹೌದು, ಅದಕ್ಕೇ ವ್ಲಾಗ್ ಏನೂ ಮಾಡಿರಲಿಲ್ಲ. ಆ್ಯಂಡ್ ನನಗೆ ಮಾಡೋಕ್ಕಾಗ್ತಾನೂ ಇರಲಿಲ್ಲ. ಅಷ್ಟು ಸಿಕ್ಕಾಪಟ್ಟೆ ಸೋಂಬೇರಿ ಅಲ್ಲ, ತುಂಬ ಸುಸ್ತು, ಅದೇ ಈ ವಾಮಿಟಿಂಗ್ ಎಲ್ಲ ನನಗೆ ತುಂಬ ಜಾಸ್ತಿ ಇತ್ತು. ಹಾಗಾಗಿ ಸೊ ನಮ್ಮ ಯಜಮಾನ್ರು ಆ 3 ತಿಂಗಳು ಎಷ್ಟು ಯಾವ್ಯಾವ ಥರ ಕಷ್ಟಪಟ್ಟಿದ್ದಾರೆ, ಏನೇನಾಯಿತು, ಹೆಂಗೆಲ್ಲ ಆಯಿತು ಅಂತ ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ನನಗೆ ಎಷ್ಟು ತಿಂಗಳು ಅಂತಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳ್ತೀನಿ. ಸೊ ಆಷಾಢ ಶುಕ್ರವಾರದ ಮೊದಲ ದಿನ ಇವತ್ತು ರಿವೀಲ್ ಮಾಡ್ತಿದ್ದಾಳೆ. ನಿಮ್ಮ ಶುಭ ಹಾರೈಕೆ ನನ್ನ ಹೆಂಡತಿ ಮೇಲೆ, ಆ ಪುಟ್ಟ ಮಗು ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಹೌದು, ಆ್ಯಂಡ್ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಆ್ಯಂಡ್ ಈಗ ಪಂಟ್ರುಗಳು ಕೆಲವ್ರೀಗ ನಿಮಗೆ ಎಣ್ಣೆ ಆಗುತ್ತೆ, ನಿಮಗೆ ಗಂಡೆ ಆಗುತ್ತೆ ಕಮೆಂಟ್ಸ್ ಹೊಡೋದಕ್ಕೆ ರೆಡಿ ಆಗಿರುತ್ತೆ. ಅಂದರೆ ಮುಖ ನೋಡ್ಬಿಟ್ಟು ಇವಾಗ ನಾನು ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ನಾನು ಸ್ವಲ್ಪ ಫುಲ್ ಕಪ್ಪಗಾಗಿದ್ದೀನಿ ಅಂತ ಅನಿಸ್ತಿದೆ. ದಪ್ಪ ಆಗಿದ್ದೀನಿ ಏನೋ ಗೊತ್ತಿಲ್ಲ, ಸ್ವಲ್ಪ ದಪ್ಪನೂ ಆಗಿದ್ದೀನಿ ಅಂತ ಅನಿಸ್ತಿದೆ. ಸೊ ತುಂಬ ಜನ ಪ್ರಿಡಿಕ್ಟ್ ಮಾಡ್ತಾರೆ, ಇವ್ರಿಗೆ ಹೆಣ್ಣಿರ್ಬೋದು, ಇವ್ರಿಗೆ ಗಂಡಿರ್ಬೋದು. ಅದನ್ನು ಬಿಟ್ಟು ನಾವು ಹೇಳೇ ಇಲ್ಲ, ಎಲ್ಲೂ ಹೇಳ್ಕೊಂಡಿಲ್ಲ. ತುಂಬ ಜನ ಅಕ್ಕ ನೀವು ಪ್ರೆಗ್ನೆಂಟ್ ಅಲ್ವಾ ಅಕ್ಕ ಹೇಳಿ, ಇಲ್ಲ ಕೆಲವರು ಆಫ್ ದ ರೆಕಾರ್ಡ್ ಸಿಗ್ತಾರಲ್ಲ, ಓದಕ್ ಬಂದಾಗ ಎಲ್ಲಾದ್ರೂ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ. ಈಗ ಅವ್ರು ಹೇಳ್ತಾರೆ, ಹೌದು ನಾವು ನಿಮ್ಮನ್ನ ನೋಡ್ದು ಬಿಡಿ ಅಂತ ಹೇಳ್ತಾರೆ. ಇನ್ನು ಕೆಲವರಿಗೆ ಮಾತ್ರ ಗೊತ್ತಿರಲ್ಲ. ತುಂಬ ಜನ ನನಗೆ ಈಗ ಮೇಕಪ್ ಆರ್ಟಿಸ್ಟ್ಗಳು ಮತ್ತೆ ಇವರೆಲ್ಲ ಇರ್ತಾರಲ್ಲ, ನಿಮ್ಮ ಸೀಮಂತಕ್ಕೆ ನಮಗೆ ಹೇಳಿ ನಾವು ಬರ್ತೀವಿ. ನಾನು ಎಲ್ಲೂ ಹೇಳ್ಕೊಂಡೇ ಇಲ್ಲ, ಹೆಂಗೆ ಗೊತ್ತಿ ಇವ್ರಿಗೆ ಅಂತ. ಯಾವುದೋ ಒಂದು ರೀಲಲ್ಲಿ ತುಂಬ ಕಮೆಂಟ್ ಬಂದಿತ್ತು, ಅದೊಂದು ಊರಲ್ಲಿ ಮಾಡಿದ್ವಲ್ಲ ಆ ರೀಲಿಂದ. ಸೊ ಹಾಗಾಗಿ ಆಮೇಲೆ ತುಂಬ ಜನ ಆಮೇಲೆ ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಡ್ತೀರಾ, ಏನು ಇದನ್ನೆಲ್ಲ ಹೇಳ್ಕೊಬೇಕಿತ್ತ ಹಿಂಗೆ ಹಂಗೆ ಅಂತೆಲ್ಲ. ನಾವು ಆ ಥರ ವಿಡಿಯೋ ಮಾಡೇ ಹೇಳ್ಕೋಬೇಕು ಅನ್ನೋಂಗಿದ್ರೆ 3 ತಿಂಗಳು ಆದ್ಮೇಲೆ ಹೇಳ್ಬೋದಿತ್ತು, 4 ತಿಂಗಳು ಆದ್ಮೇಲೆ ಹೇಳ್ಬೋದಿತ್ತು. ಈಗ ಹೇಳುವಂಥದ್ದೇನಿಲ್ಲ.
ಅಂದರೆ 5 ತಿಂಗಳಾಯ್ತು ಈಗ ಅಂತ ಅನ್ಕೊಳ್ಕೊಬಿಡಿ. ಬಟ್ ಯಾವ ಕಾರಣಕ್ಕೆ ಅಂತಂದರೆ ತುಂಬ ಜನ ನನಗೆ ಸ್ಪೆಷಲಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಆಗ್ಬೋದು, ಯೂಟ್ಯೂಬ್ನಲ್ಲಿ ಆಗ್ಬೋದು, ನಾನು ಮಾಡೋವಂಥ ವೀಡಿಯೋಗಳಿಗೆ ಕಮೆಂಟ್ ಮಾಡಿ ಯಾಕೆ ಏನಾಗಿದೆ ಅಂತ ಕೇಳ್ತಿದ್ದಾರಲ್ಲ. ಸೊ ನಿಮ್ಮ ಕಾಳಜಿ, ನಮ್ಮ ಮೇಲಿರ್ತಕ್ಕಂಥ ಕಾಳಜಿಗೆ, ಕನ್ಸರ್ನ್ಗೆ, ಆ ಲವ್ಗೆ, ಆ ಪ್ರೀತಿಗೆ ನಮ್ಮಿಂದ ಬರ್ತಿರ್ತಕ್ಕಂಥ ರಿಯಾಕ್ಷನ್ ವಿಡಿಯೋ ಅಷ್ಟೇ ಇದು. ಆಮೇಲೆ ನಮ್ಮ ಫ್ಯಾಮಿಲಿಗಳಲ್ಲೂ ಅಷ್ಟೇ ಇದನ್ನೆಲ್ಲ ಈ ಥರನೆಲ್ಲ ಹೇಳ್ಕೊಳಕ್ ಬಿಡಲ್ಲ. ಏನು ಇದನ್ನೆಲ್ಲ ಹೇಳ್ಬೇಕು, ಈಗ್ಲೂ ಯಾಕೆ ಆ ಥರ ವಿಡಿಯೋ ಮಾಡಿದಾರೆ ಅಂತ ಪಕ್ಕ ಬೈತಾರೆ. ನಮ್ಮ ಮನೆಯಲ್ಲಿ ತುಂಬ ಬೈತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಪರವಾಗಿಲ್ಲ. ಬಟ್ ನೀವು ತುಂಬ ಜನ ಕೇಳ್ತಾ ಇದ್ದಿದ್ದು ಕ್ವಶನ್ನು, ನಾನು ಅವಾಗ ಇನ್ನೂ ಮದುವೆ ಆಗಿ ಒಂದು 3-4 ಮಂತ್ಸ್ ಆಗಿತ್ತು ಅಷ್ಟೇ, ಆಗಿಂದ ಸ್ಟಾರ್ಟ್ ಮಾಡಿದ್ದು. ತುಂಬ ಕೇಳ್ತಾ ಇದ್ರಿ, ಇಲ್ಲ ನೀವು ಹೇಳ್ಕೋಬೇಕು, ಹೇಳಿ ಅಂತ. ಸೊ ಹಂಗಾಗಿ ಹೇಳ್ತಾ ಇರೋದು ಅಷ್ಟೇ. ಸೊ ಥ್ಯಾಂಕ್ ಯು ಅಷ್ಟೇ. ಈ ವಿಡಿಯೋ ಅದೇ ಇದನ್ನು ಹೇಳಬೇಕು ಅಂತಲೇ ಇಷ್ಟು ದಿವಸ ಕಾದು ಈಗ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಕ್ತು. ಎಂಥದ್ದು ಇಲ್ಲ, ನಾನು ಮಾಡಿ ಹೇಳು ಪರವಾಗಿಲ್ಲ ಜನಗಳಿಗೆ, ಈಗ ಏನು ತೊಂದರೆ ಇಲ್ಲ ಅಂತ ಹೇಳಿ ಮಾಡಿಸಿದ್ದು. ಹೌದು. ಆಮೇಲೆ ನನಗೆ ಈಗ ಒಂಥರ ಮರ್ತೋಗ್ತಾ ಇದ್ದೀನಿ. ಅವಾಗಲೇ ನೋಡಿದ್ರಲ್ಲ, ಮರ್ತೋಗಿ ಹೆಂಗ್ ಮಾಡೋದು, ಏನು ಮಾಡೋದು, ವಿಡಿಯೋ ಹೆಂಗ್ ಮಾಡೋದು, ಹೆಂಗ್ ಬ್ಲಾಗ್ ಮಾಡೋದು, ಕನ್ಸಿಸ್ಟೆನ್ಸಿ ಇಲ್ವಲ್ಲ, ಮರ್ತೋಗ್ಬಿಟ್ಟೈತೆ. ಹೌದು, ಫುಲ್ ಇಷ್ಟ ಆಗ್ತೈತೆ ನಮಗೆ. ಹೆಂಗಿರುತ್ತೆ, ಏನು ಮಾತಾಡ್ಬಿಡ್ತೀನೋ, ಗಾಬರಿ ಆಗ್ಬಿಡ್ತೀನೋ ಅಂತ ಒಂಥರ ನರ್ವಸ್ ಆಗ್ತಾ ಇದ್ದೀನಿ. ನಂದು ಇನ್ನೊಂದು ಉದ್ದೇಶ ಐತೆ ವಿಡಿಯೋ ಮಾಡದೇ ಇರೋದಕ್ಕೆ, ಇದಕ್ಕೆ ಸಂಬಂಧಪಟ್ಟಾಗೆ. ಆ್ಯಕ್ಚುಲಿ ಪಾಪ ಎಷ್ಟೋ ಜನಗಳಿಗೆ ಮಕ್ಕಳಿರಲ್ಲ, ಅವರೆಲ್ಲ ಈ ಸಂಭ್ರಮನ ನೋಡಿ ಅವ್ರಿಗೆಲ್ಲೂ ಬೇಜಾರಾಗಬಾರ್ದು ಅನ್ನೋ ಒಂದು ಕಾರಣಕ್ಕೂ ನಾವು ಅದನ್ನು ಯೋಚನೆ ಮಾಡಿ, ನಮ್ಮ ಖುಷಿ ಇನ್ನೊಬ್ರಿಗೆ ಬೇಸರ ಆಗಬಾರ್ದಲ್ವ ಅನ್ನೋ ಒಂದು ಕಾರಣಕ್ಕೂ ಹೈಡ್ ಮಾಡಿ ಇಟ್ಟಿದ್ದು. ಬಟ್ ಓದ್ ಕಡೆ ಬಂದ ಕಡೆ ಎಲ್ಲ ಕೇಳಿದ್ದಕ್ಕೆ ನೋಡಿ ಅವ್ರಿಗೆ ಎಷ್ಟು ದುರಂಕಾರ ಇರ್ಬೋದು, ಕೇಳಿದ್ದನ್ನು ರೆಸ್ಪಾಂಡೇ ಮಾಡ್ತಿಲ್ವಲ್ಲ ಅಂತ ಅನ್ಸ್ಕೋಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಮಾಡ್ತಿರ್ತಕ್ಕಂಥದ್ದು. ಆಮೇಲೆ ತುಂಬ ಜನನು ಅದೇ ಇವ್ರು ಹೇಳ್ದಾಗೆ ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಒಳಗಡೆ ಹೇಳ್ಕೊಂಡು ಈ ಥರ ಎಲ್ಲ ಸಫರ್ ಪಟ್ಟಿರೋದು ನಾನು ನೋಡಿದ್ದೀವಿ. ಅದಕ್ಕೋಸ್ಕರ ಆ ಥರ ಎಲ್ಲ ಮಾಡ್ಕೋಬೇಕು. ದಯವಿಟ್ಟು ಯಾರು ಕೂಡ 3 ಮಂತ್ಸ್ ಆಗೋ ತನಕ ಆ ರೀತಿ ನಿಮ್ಮ ಮನೆಯಲ್ಲಿ ಖುಷಿಯ ವಾತಾವರಣ ಇದ್ರೆ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗಬೇಡಿ, ಆ್ಯಂಡ್ ಹೇಳ್ಕೊಳಕ್ಕೆ ಹೋಗಬೇಡಿ. 3 ಮಂತ್ಸ್ ಆದಮೇಲೆ ಫ್ಯಾಮಿಲಿಗಾಗಲಿ, ಸ್ನೇಹಿತರಿಗಾಗಲಿ, ಸಂಬಂಧಿಕರಾಗಲಿ ತಿಳಿಸಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ನಂದು ಅಷ್ಟೇ. ನಾನು ಈ ವ್ಲಾಗ್ ನಿರಂತರವಾಗಿ ವ್ಲಾಗಲ್ಲಿ ಇರ್ತಾಳೆ ನನ್ನ ಜೊತೆ. ನಮ್ಮ ಯಜಮಾನ್ರು ಎಲ್ಲ ನಮ್ದು ಬೇರೆ ಬೇರೆ ಕೆಲಸಗಳಿದಾವೆ. ಇಲ್ಲ, ನನ್ನ ವ್ಲಾಗ್ ಅಲ್ಲಿ ಇವ್ರಿಲ್ಲ ಅಂತ ಅಂದ್ರೆ ಅದು ವ್ಲಾಗ್. ಆಕ್ಚುಲಿ 3 ಮಂತ್ಸ್ ಟೈಮಲ್ಲಿ ವಾಮಿಟ್ ಜಾಸ್ತಿ ಆಗಿತ್ತಲ್ಲ, ನಾನು ಹೇಳ್ದೆ ಒಂದು ಕೆಲಸ ಮಾಡೋತೆಗೆ ಯಾರನ್ನ ಕೇಳಿದ್ರು ವಾಮಿಟ್ ನಿಲ್ತಾರ, ಯಾವ ಡಾಕ್ಟರ್ ಹತ್ರ ಹೋದ್ರು ಕಾಮನ್, ಇಟ್ಸ್ ಕಾಮನ್ ಅಂದ್ರು. ಇವಳು ಸಿಚುವೇಶನ್ ನಾನು ಒಬ್ಬಂಗೆ ಮಾತ್ರ ಗೊತ್ತು, ಇಲ್ಲಿಲ್ಲೇ ಮಾಡ್ಬಿಡೋಳು ಒಂದೊಂದ್ಸಲ. ಅಂದ್ರೆ ಅತಿಯಾಗೇನು ಮಾಡಿಲ್ಲ. ಕೆಲವೊಂದು ಟೈಮಲ್ಲಂತೂ ನನಗೆ ಅಪ್ಪ ಏನು ಮಾಡೋದಪ್ಪ, ಆ ಹುಚ್ಚುನ ಈ ಥರ ಓಡಾಡ್ಬಿಟ್ಟಿದ್ದೀನಿ ಕರ್ಕೊಂಡು ಆಸ್ಪತ್ರೆಗೆ. ಅಂದರೆ ನಮ್ಗೆ ಹೊಸ್ದು ಅಲ್ವಾ, ಮೊದಲ ಅನುಭವ ಅಲ್ವಾ. ಸೊ ಹಾಗಾಗಿ ನಾನೇ ವಿಡಿಯೋ ಮಾಡಿ ಕೇಳ್ಬಿಡು ಜನಗಳನ್ನ, ಈ ಥರ ವಾಮಿಟ್ ನಿಲ್ಲಕ್ಕೆ ಏನು ಮಾಡಬೇಕು ಅಂತೆಲ್ಲ ಸಜೆಷನ್ ಎಲ್ಲ ಕೊಟ್ಟಿದ್ದೆ. ಆಮೇಲೆ ಬೇಡ ಬಿಡು ಅಂತಲೂ ಹೋಲ್ಡ್ ಮಾಡಿಸಿದ್ದೆ. ಹೌದು, ಓಕೆ. ಇನ್ನು ಮುಂದೆ ನಿರಂತರವಾಗಿ ಸಿಗ್ತಾಳೆ. ಕಂಟೆಂಟ್ ಯಾವ್ಯಾವ್ದು ಬೇಕು ಅದನ್ನು ಎತ್ಕೊಳ್ಳಿ. ಮತ್ತು ಪೋಷಣೆ ಬಗ್ಗೆ, ಪಾಲನೆ ಬಗ್ಗೆ ನಿಮ್ಮ ಹತ್ರ ಸಲಹೆಗಳು ಕೇಳ್ತಾಳೆ. ಇವಳು ಏನು ಎಕ್ಸ್ಪೀರಿಯನ್ಸ್ ಎಲ್ಲ ಹಂಚ್ಕೊಳ್ತಾಳೆ. ನನ್ನ ಜೊತೆ ಇವರು ಇರ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ದಯವಿಟ್ಟು ಇನ್ಮೇಲೆ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಯಾವ ಥರ ಈಗ ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟು. ಸೊ ಹೆಂಗಿರುತ್ತೆ ಅಂತ ನಿಮ್ಮ ಹತ್ರ ಹಂಚ್ಕೊತೀನಿ. ಥ್ಯಾಂಕ್ಸ್ ಅ ಲಾಟ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.